ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸೌಮ್ಯ ಸುಗ್ನಳ್ಳಿ. ನಮ್ಮ ಬೆಂಗಳೂರಲ್ಲಿ ವಿಧಾನಸೌಧ ಇದೆ, ವಿಕಾಸಸೌಧ ಇದೆ, ಇನ್ನು ಮುಂದೆ ಧಾರ್ಮಿಕ ಸೌಧವೂ ಕೂಡ ಇರುತ್ತೆ. ಏನಿದು ಧಾರ್ಮಿಕ ಸೌಧ? ಮುಜರಾಯಿ ಇಲಾಖೆಗೆ ತನ್ನದೇ ಆದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮುಜರಾಯಿ ಇಲಾಖೆ ಈಗಾಗಲೇ ನಿರ್ಧಾರವನ್ನು ಮಾಡಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದೆ. ಅದರ ಹೆಸರೇ ಧಾರ್ಮಿಕ ಸೌಧ. ಇಲ್ಲಿಯವರೆಗೂ ಕೂಡ ಧಾರ್ಮಿಕ ದತ್ತಿ ಇಲಾಖೆ, ಮುಜರಾಯಿ ಇಲಾಖೆಗೆ ತನ್ನದೇ ಆದಂತಹ ಸ್ವಂತ ಕಟ್ಟಡ ಇರಲಿಲ್ಲ, ಬಾಡಿಗೆ ಕಚೇರಿಯಲ್ಲಿ ನಡೆಸಲಾಗ್ತಾ ಇತ್ತು. ಹಾಗಾಗಿ ಮುಜರಾಯಿ ಇಲಾಖೆಗೆ ತನ್ನದೇ ಆದಂತಹ ಒಂದು ಸ್ವಂತ ಕಟ್ಟಡ ಬೇಕು ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಸೌಧವನ್ನು ನಿರ್ಮಾಣ ಮಾಡಲಾಗ್ತಿದೆ. ಯಾಕಂದರೆ ಈಗ ಇರುವಂತಹ ಮುಜರಾಯಿ ಸಚಿವರು ಅವರೇ ಆಗಿರೋದ್ರಿಂದ ಈ ಎಲ್ಲ ನಿರ್ಧಾರಗಳು ಕೂಡ ಅವರೇ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಅವರ ನಿರ್ಧಾರದಂತೆ ಈಗ ಧಾರ್ಮಿಕ ಸೌಧವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಎಲ್ಲಿ ನಿರ್ಮಾಣ ಮಾಡಲಾಗ್ತಿದೆ? ವಿಧಾನಸೌಧದ ಪಕ್ಕದಲ್ಲಿ ವಿಕಾಸಸೌಧ ಇದೆ, ಅದರ ಪಕ್ಕದಲ್ಲಿ MS ಬಿಲ್ಡಿಂಗ್ ಇದೆ. MS ಬಿಲ್ಡಿಂಗ್ ಹತ್ತಿರದಲ್ಲಿ ರಾಮಾಂಜನೇಯ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದ ಪಕ್ಕದಲ್ಲಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಜಾಗ ಇದೆ. ಆ ಜಾಗದಲ್ಲಿ ಈ ಒಂದು ಧಾರ್ಮಿಕ ಸೌಧವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಈ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ಕೂಡ ಇನ್ನು ಮುಂದೆ ಅದೇ ಕಚೇರಿಯಲ್ಲಿ ನಡೆಯುತ್ತೆ. ಸುಮಾರು 27 ಕೋಟಿ ವೆಚ್ಚದಲ್ಲಿ ಈ ಒಂದು ಧಾರ್ಮಿಕ ಸೌಧ ನಿರ್ಮಾಣ ಆಗ್ತಾ ಇದೆ. 35,000 ಸ್ಕ್ವೇರ್ ಫೀಟಲ್ಲಿ ಇದು ನಿರ್ಮಾಣ ಆಗ್ತಿರುವಂಥದ್ದು. 4 ಅಂತಸ್ತಿದೆ, ಅಂದರೆ 4 ಫ್ಲೋರ್ ಇದೆ. ಈಗಾಗಲೇ ಮುಜರಾಯಿ ಇಲಾಖೆಯ ಸಾವಿರಾರು ಎಕರೆ ಜಾಗ ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲಿ ಇದೆ. ಅದಿದ್ರೂ ಕೂಡ ಇಲ್ಲಿಯವರೆಗೂ ಮುಜರಾಯಿ ಇಲಾಖೆಗೆ ತನ್ನದೇ ಆದಂತಹ ಕಟ್ಟಡ ಇರಲಿಲ್ಲ. ಹಾಗಾಗಿ ಇನ್ನು ಮುಂದೆ ಮುಜರಾಯಿ ಇಲಾಖೆಗೂ ಕೂಡ ಒಂದು ಸ್ವಂತ ಕಟ್ಟಡ ಬೇಕು ಅಂತ ಡಿಸೈಡ್ ಅನ್ನ ಮಾಡಿ ಈ ಒಂದು ಧಾರ್ಮಿಕ ಸೌಧವನ್ನ ನಿರ್ಮಾಣ ಮಾಡಲಾಗ್ತಿದೆ. ಈ ಧಾರ್ಮಿಕ ಸೌಧದಲ್ಲಿ ಏನೇನಿರುತ್ತೆ? 4 ಫ್ಲೋರ್ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗ ಮುಜರಾಯಿ ಇಲಾಖೆ ಅಂದ್ರೆ ದೇವಸ್ಥಾನಗಳ ಅಭಿವೃದ್ಧಿ, ದೇವಸ್ಥಾನಗಳ ನವೀಕರಣ, ಆಡಳಿತ ಮಂಡಳಿ, ಭಕ್ತರಿಗೆ ದೇವರ ದರ್ಶನ, ದೇವಸ್ಥಾನದ ಅಭಿವೃದ್ಧಿ, ನಮ್ಮ ಸಾಂಪ್ರದಾಯಿಕ ಪದ್ಧತಿ, ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥವ್ರು, ಪೌರೋಹಿತ್ಯ ಮಾಡುವಂಥವ್ರು, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳು ಕೂಡ ಈ ಮುಜರಾಯಿ ಇಲಾಖೆಗೆ ಸಂಬಂಧಪಡುತ್ತೆ. ಹಾಗಾಗಿ ಆ ಒಂದು ಅಡ್ಮಿನಿಸ್ಟ್ರೇಷನ್ ಅನ್ನು ನೋಡ್ಕೋಬೇಕು ಅಂತಂದ್ರೆ ಅದಕ್ಕೆ ಸುವ್ಯವಸ್ಥಿತವಾದಂತಹ ಒಂದು ಕಚೇರಿ ಕೂಡ ಬೇಕಾಗುತ್ತೆ. ಇಲ್ಲಿಯವರೆಗೂ ಕೂಡ ಪರ್ಮನೆಂಟ್ ಆಗಿ ಒಂದು ಕಚೇರಿ ಇರಲಿಲ್ಲ. ಹಾಗಾಗಿ ಈ ಒಂದು ಬಿಲ್ಡಿಂಗ್ ಅನ್ನ, ಮುಜರಾಯಿ ಇಲಾಖೆಗೆನೆ ಸೀಮಿತವಾಗಿರುವಂತಹ ಒಂದು ಕಟ್ಟಡವನ್ನ, ಅಂದ್ರೆ ಧಾರ್ಮಿಕ ಸೌಧವನ್ನ ನಿರ್ಮಾಣ ಮಾಡಲಾಗ್ತಿದೆ. ಇದರಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಇಷ್ಟೇ ಇರುತ್ತೆ. ಸೊ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಮುಜರಾಯಿ ಇಲಾಖೆಯ ಆಯುಕ್ತರ ಕಚೇರಿ ಇರುತ್ತೆ. ಮೀಟಿಂಗ್ ಮಾಡಬೇಕು ಅಂತಂದರೆ ದೊಡ್ಡದಾದಂಥ ಒಂದು ಮೀಟಿಂಗ್ ಹಾಲ್ ಇರುತ್ತೆ, ರೆಕಾರ್ಡ್ ರೂಮ್ ಇರುತ್ತೆ, ಲೈಬ್ರರಿ ಇರುತ್ತೆ, ಕ್ಯಾಂಟೀನ್ ಇರುತ್ತೆ. ಹೀಗೆ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ನೌಕರರು ಕೆಲಸ ಮಾಡೋದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗುತ್ತೆ. 25 ಕೋಟಿ ವೆಚ್ಚದಲ್ಲಿ ಈ ಧಾರ್ಮಿಕ ವಿಧಾನಸೌಧ ನಿರ್ಮಾಣ ಆಗ್ತಾ ಇದೆ. ಇನ್ನು ಈ ಧಾರ್ಮಿಕ ವಿಧಾನಸೌಧ ನಿರ್ಮಾಣ ಆದಮೇಲೆ ಇದು ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ವಿಧಾನಸೌಧ, ವಿಕಾಸಸೌಧವನ್ನು ನೋಡಬೇಕು ಅಂತ ಬೇರೆ ಬೇರೆ ರಾಜ್ಯಗಳಿಂದ, ಹೊರದೇಶದಿಂದ ಬಂದಂಥವ್ರು, ಅಂದರೆ ಬೆಂಗಳೂರಿಗೆ ಬಂದಂಥವ್ರು ವಿಧಾನಸೌಧವನ್ನು ನೋಡ್ಕೊಳ್ಳದೆ ಯಾರೂ ವಾಪಸ್ ಹೋಗೋದಿಲ್ಲ. ಯಾಕಂದರೆ ಅದು ಅತಿ ಮುಖ್ಯವಾದಂತಹ ಒಂದು ಕಟ್ಟಡ, ಅದರ ಶೈಲಿ ಆಗಿರ್ಬೋದು, ಮತ್ತು ರಾಜ್ಯ ಸರ್ಕಾರವೇ ಇರುವಂತಹ ಜಾಗ. ಹಾಗಾಗಿ ವಿಧಾನಸೌಧ ತುಂಬ ಗಮನವನ್ನು ಸೆಳೆಯುತ್ತೆ. ಇದೇ ರೀತಿ ಧಾರ್ಮಿಕ ಸೌಧವೂ ಕೂಡ ಎಲ್ಲರನ್ನ ಗಮನ ಸೆಳೆಯುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಹೊಯ್ಸಳ ಶೈಲಿಯಲ್ಲಿ ಈ ಒಂದು ಧಾರ್ಮಿಕ ಸೌಧವನ್ನು ನಿರ್ಮಾಣ ಮಾಡಲಾಗ್ತಿದೆ. ಹೊಯ್ಸಳ ಶೈಲಿ ಅಂದರೆ ಏನು? ಹೊಯ್ಸಳ ಶೈಲಿ ನಮಗೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಬೇಲೂರು, ಹಳೆಬೀಡು ದೇವಸ್ಥಾನಗಳು ಏನಿದೆ ಇವೆಲ್ಲವೂ ಕೂಡ ಹೊಯ್ಸಳ ಶೈಲಿಯಲ್ಲೇ ಇರುವಂತಹ ದೇವಸ್ಥಾನಗಳು. ಪ್ರತಿಯೊಂದು ಕೆತ್ತನೆಯೂ ಕೂಡ ಅದ್ಭುತವಾಗಿರುತ್ತೆ. ಕೆಲವೊಂದು ಹಿಸ್ಟ್ರಿಗಳನ್ನು ಹೇಳುತ್ತೆ. ಬೇಲೂರು, ಹಳೆಬೀಡು ದೇವಸ್ಥಾನ ಅಂತಂದರೆ ತುಂಬ ಪ್ರಸಿದ್ಧವಾದಂತಹ ದೇವಸ್ಥಾನಗಳು. ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಹಾಗೆ ಸೋಮನಾಥಪುರದ ಕೇಶವ ದೇವಾಲಯ ಇವೆಲ್ಲವೂ ಕೂಡ ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇರುವಂತಹ ದೇವಸ್ಥಾನಗಳು. ಸೊ ಇಂತಹ ಶೈಲಿಯಲ್ಲಿ ನಮ್ಮ ಧಾರ್ಮಿಕ ಸೌಧವು ಕೂಡ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಧಾರ್ಮಿಕ ಸೌಧ ನಿರ್ಮಾಣ ಆದಮೇಲೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ, ಎಲ್ಲರ ಗಮನವನ್ನು ಸೆಳೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ನೀವೇನೀಗ ವಿಜುವಲಲ್ಲಿ ನೋಡ್ತಾ ಇದ್ದೀರಿ, ಆ ಬ್ಲೂ ಪ್ರಿಂಟು ಇದೇ ರೀತಿಯಾಗಿ ಧಾರ್ಮಿಕ ಸೌಧ ಇರಬೇಕು ಅಂತ ಈಗ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ಅದೇ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿ
ಈ ಒಂದು ಧಾರ್ಮಿಕ ಸೌಧವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಆಡಳಿತ ವ್ಯವಸ್ಥೆಯನ್ನು ಕೂಡ ಮತ್ತಷ್ಟು ಉತ್ತಮವಾಗಿ ಮಾಡಬೇಕು ಅಂತ ಹೇಳಿ ಈ ಒಂದು ಧಾರ್ಮಿಕ ಸೌಧವನ್ನು ನಿರ್ಮಾಣ ಮಾಡೋದಕ್ಕೆ ಮುಜರಾಯಿ ಇಲಾಖೆ ಈಗ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಾಗ, ಕಾಂಗ್ರೆಸ್ ಸರ್ಕಾರ ಬಂದಾಗ, 2.5 ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತಹ 5 ಗ್ಯಾರಂಟಿಗಳ ಪೈಕಿ ಫಸ್ಟ್ ಜಾರಿಯಾಗಿದ್ದೇ ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತವಾದಂತಹ ಬಸ್ ಪ್ರಯಾಣವನ್ನು ಕಲ್ಪಿಸುವಂತಹ ಯೋಜನೆ. ಸೊ ಈ ಯೋಜನೆಯಿಂದಾಗಿ ಕೋಟ್ಯಾಂತರ ಮಹಿಳೆಯರು ಇದರ ಅನುಕೂಲವನ್ನು ಪಡೆದುಕೊಳ್ತಾ ಇದ್ದಾರೆ. ಆಮೇಲೆ ಶಕ್ತಿ ಯೋಜನೆ ಜಾರಿ ಆದಮೇಲೆ ಮಹಿಳೆಯರು ಎಲ್ಲರೂ ಕೂಡ ಪ್ರಯಾಣವನ್ನು ಮಾಡೋಕ್ಕೆ ಶುರುವಾದರು. ಏನೋ ಧಾರ್ಮಿಕ ಸ್ಥಳಗಳು, ದೇವಸ್ಥಾನಗಳಿಗೆ ವಿಸಿಟನ್ನು ಮಾಡಿದ್ರು. ಇದು ಒಂಥರ ಖುಷಿಯಾದ ವಿಚಾರ. ಇಂತಹ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ, ಆಡಳಿತವನ್ನು ಕೂಡ, ದೇವಸ್ಥಾನದ ಅಭಿವೃದ್ಧಿಯನ್ನು ಇಂಥದ್ದನ್ನು ನೋಡ್ಕೊಳ್ಳೋದು ಈ ಮುಜರಾಯಿ ಇಲಾಖೆ. ಹೀಗಾಗಿ ಈಗ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಕಟ್ಟಡ ಒಂದು ನಿರ್ಮಾಣ ಆಗ್ತಾ ಇದೆ, ಅಂದರೆ ಧಾರ್ಮಿಕ ಸೌಧ ಕೂಡ ನಿರ್ಮಾಣ ಆಗ್ತಾ ಇದೆ. ಇದು ರಾಜ್ಯದ ಜನರಿಗೆ ಒಂದು ರೀತಿಯಾದಂತಹ ಖುಷಿಯ ವಿಚಾರ. ಸೊ ಈ ಒಂದು ಬಿಲ್ಡಿಂಗು ರೆಡಿ ಆದಮೇಲೆ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ, ಸೊ ನಿಮಗೂ ಇದೆ ಅಂತ ಅನ್ಕೊತೀನಿ. ಸದ್ಯಕ್ಕೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ಗುದ್ದಲಿ ಪೂಜೆ ಆಗಿದೆ. 18 ತಿಂಗಳುಗಳ ಒಳಗಾಗಿ ಈ ಒಂದು ಧಾರ್ಮಿಕ ಸೌಧ ನಮ್ಮ ಬೆಂಗಳೂರಲ್ಲಿ ತಲೆ ಎತ್ತಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಮೆಂಟ್ಸ್ ಏನಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.